ಮನೆಗೆ ಬ್ಯಾಟ್ರಿ ಮ್ಯಾನೇಜರ್ ಇದೆ ನಾನು हार्ड रॉक पर कमी रहती है तो हम क्या करते हैं को कट्स मारते हैं। खरे खरे होते ಪೀಸ್ ಮಾಡಂಗಿಲ್ಲ ಗಡ್ಡೆ ನೋಡೋದು ಹೌದಾ ಶರಣಾರ್ಥಿ ವಿದ್ಯಾರ್ಥಿಗಳು ವಿಶೇಷವಾಗಿ ಬೆಂಗಳೂರಲ್ಲಿ ನಡೆದಂಥ ಕೃಷಿ ಮೇಳಕ್ಕೆ ತಾವು ಕೂಡ ಭಾಗವಹಿಸಿದ್ರಿ. ಏನೆಲ್ಲ ವಿಶೇಷತೆ ಇತ್ತು ಕೃಷಿ ಮೇಳದಲ್ಲಿ ಅಂತ? 2025 ಬೆಂಗಳೂರಲ್ಲಿ ನಡೀತಕ್ಕಂಥ ಕೃಷಿ ಮೇಳದಲ್ಲಿ
ಭಾಳ ವಿಶೇಷವಾಗಿ ಹೊಸ ಹೊಸ ಕೃಷಿ ಯಂತ್ರೋಪಕರಣಗಳನ್ನು ಆವಿಷ್ಕಾರ ಮಾಡಿದ ಯಂತ್ರೋಪಕರಣಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ರು. ಒಳ್ಳೊಳ್ಳೆ ಮಾಹಿತಿಯನ್ನು ಕೃಷಿ ಮೇಳದಲ್ಲಿ ಪಡ್ಕೊಂಡ್ವಿ. ಹೊಸ ಹೊಸ ಬೀಜದ ತಳಿಗಳನ್ನು, ಹೊಸ ಹೊಸ ಸಸ್ಯಗಳ ತಳಿಗಳನ್ನು, ಸಾಕಷ್ಟು ಹೊಸ ಹೊಸ ರೀತಿಯ ಗೋವುಗಳನ್ನು, ಹೊಸ ತಳಿ ಗೋವುಗಳನ್ನು ಮತ್ತು ಕುರಿ, ಮೇಕೆ, ಕೋಳಿ, ಮೊಲ, ಏನು ಮನುಷ್ಯನಿಗೆ ಬೇಕಾದ ಎಲ್ಲ ಪಶು ಪಕ್ಷಿ ಪ್ರಾಣಿ ಮತ್ತು ಹೊಸ ಹೊಸ ಆವಿಷ್ಕಾರಗಳನ್ನು ಭಾಳ ಅದ್ಭುತವಾಗಿ ಕೃಷಿ ಮೇಳದಲ್ಲಿ ಪ್ರದರ್ಶನ ಮಾಡಲಾಗಿತ್ತು. ಕೃಷಿ ಮೇಳ ಇನ್ನೂ ಹೆಚ್ಚು ಅದ್ಧೂರಿಯಾಗಿ ನಡೆಯಲಿಕ್ಕೆ ನಮ್ಮ ಭಾಗದ ಎಲ್ಲ ರೈತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃಷಿ ಮೇಳದ ಉಪಯೋಗವನ್ನು ಪಡ್ಕೊಂಡಾಗ ಮಾತ್ರ ಕೃಷಿ ಮೇಳ ಮಾಡಿದ್ದು ಸಾರ್ಥಕ ಆಗ್ತದೆ. ಕರ್ನಾಟಕ ಘನ ಸರ್ಕಾರ ಕೃಷಿ ಮೇಳವನ್ನು ಭಾಳ ಅದ್ಭುತವಾಗಿ ಯಶಸ್ವಿಯಾಗಿ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕೃಷಿ ಮೇಳದಲ್ಲಿ ಹೊಸ ಹೊಸ ತಳಿ ಆವಿಷ್ಕಾರಗಳನ್ನು ನಮ್ಮ ಸಂಶೋಧಕರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಆವಿಷ್ಕಾರ ಮಾಡಿ ಸಂಶೋಧನೆಯನ್ನು ಮಾಡಿ ಹೊರಗೆ ತಂದಾರ. ಅವನ್ನು ನಮ್ಮ ಎಲ್ಲ ಯುವ ಪೀಳಿಗೆ ಕೃಷಿ ಮೇಳಕ್ಕೆ ಬಂದು ಹೊಸ ಹೊಸ ತಳಿ ಅಭಿವೃದ್ಧಿಯನ್ನು ಮತ್ತು ಕೀಟಗಳ ಮತ್ತು ವಿಶೇಷತೆಯನ್ನು, ನಮ್ಮ ಬೆಳೆಗೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಕೀಟಗಳು, ಬೆಳೆಗೆ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಕೀಟಗಳ ಬಗ್ಗೆ ಮಾಹಿತಿಯನ್ನು ಭಾಳ ಅದ್ಭುತವಾಗಿ ಚಿತ್ರಣದ ಮುಖಾಂತರ ಪ್ರದರ್ಶನ ಮಾಡಲಾಗಿತ್ತು. ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಯುವ ಪೀಳಿಗೆ ಬೇರೆ ಸಾಂಸ್ಕೃತಿಕ ಬೇರೆ ಬೇರೆ ಚಟುವಟಿಕೆಯಲ್ಲಿ ಭಾಗವಹಿಸೋದು ಬಿಟ್ಟು ಈ ಕೃಷಿ ಮೇಳದಲ್ಲಿ ಭಾಗವಹಿಸಿದರೆ ಹೊಸ ಆವಿಷ್ಕಾರ ಮಾಡಲಿಕ್ಕೆ, ಸಾಧನೆ ಮಾಡಲಿಕ್ಕೆ ಯುವ ಪೀಳಿಗೆ ಅನುಕೂಲ ಆಗ್ತದೆ. ಯುವ ಪೀಳಿಗೆ ಈ ಕೃಷಿ ಮೇಳದಲ್ಲಿ ಭಾಗವಹಿಸಿ ಕೃಷಿ ಮೇಳವನ್ನು ಯಶಸ್ವಿಯಾಗಿ ಮಾಡೋಣ ಅಂತ ಹೇಳಕ್ಕೆ ಬಯಸ್ತೇನೆ. ಕೃಷಿಯಲ್ಲಿ ಭಾಗವಹಿಸಿದರೆ ನಾವು ನಮ್ಮ ಸ್ವಂತ ಜಮೀನಿನಲ್ಲಿ ನಾವೇ ಜಮೀನ್ದಾರಾಗಿ, ಯಜಮಾನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಆ ಕೃಷಿಯನ್ನು ಬಿಟ್ಟು ಬೇರೆ ಯಾವುದೇ ಕೆಲಸಕ್ಕೆ ಹೋದ್ರೂ ಇನ್ನೊಬ್ಬರ ಅಡಿಯಲ್ಲಿ ಹಾಳಾಗಿ ಕೆಲಸ ಮಾಡೋ ಒಂದು ವ್ಯವಸ್ಥೆಗೆ ನಾವು ಹೋಗ್ತೀವಿ. ಹಾಗಾಗಿ ನಾವು ಸ್ವಂತ ರಾಜರ ಥರ ಜೀವನ ಮಾಡ್ಬೇಕಂತಂದ್ರೆ ಕೃಷಿ ಮಾಡಿದಾಗ ಮಾತ್ರ ಅದು ಕೃಷಿ ನಮಗೆ ಪ್ರಕೃತಿ ಏನೆಲ್ಲ ಕೊಟ್ಟಿದೆ ಆ ಪ್ರಕೃತಿ ಸೇವೆ ಮಾಡೋಕ್ಕೊಂದು ಅವಕಾಶ, ಜೊತೆಗೆ ನಾಡಿನ ಜನತೆಗೆ ಅನ್ನ ಕೊಡಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ರೈತರಾಗಿ ಕೆಲಸ ಮಾಡಿದಾಗ ಮಾತ್ರ ನಾವು ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಕೃಷಿ ಒಂದು ಒಳ್ಳೆಯ ವೇದಿಕೆ ಅಂತ ಹೇಳಕ್ಕೆ ನಾನು ಬಯಸ್ತೇನೆ.